ಫ್ರೆಂಡ್ಸ್, ಇವತ್ತೊಂದು ಹೊಸ ಪ್ರಯತ್ನ ಏನಂತಂದರೆ, ತುಂಬ ಜನ ಟೈಲರಿಂಗ್ ಕಲ್ತಿರ್ತಾರೆ, ಟೈಲರಿಂಗ್ ಮಾಡ್ತಾ ಇರ್ತಾರೆ. ಆದರೆ ಕೆಲವು ಕಸ್ಟಮರ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಕಸ್ಟಮರ್ ಅಂತೂ ತುಂಬ ಬುದ್ಧಿವಂತರಾಗಿರ್ತಾರೆ, ನಮ್ಮನ್ನೇ ಒಂದು ರೀತಿ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಅಂಥ ಕಸ್ಟಮರ್ನ ನಾವು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ಹೊಸ ಪ್ರಯತ್ನನೇ ಅನ್ಬೋದು. ಈ ಪ್ರಯತ್ನ ನಿಮಗೆಲ್ಲ ಇಷ್ಟ ಆದರೆ ಲೈಕನ್ನು ಮಾಡಿ. ಹಾಗೆಯೇ ನಾನು ಒಬ್ಬಳೇ ಮಾಡ್ತಾ ಇರೋದು, ಯಾವುದೇ ಥರ ಯಾರೂ ವಿಡಿಯೋ ಮಾಡೋರಿಲ್ಲ, ಏನೂ ಇಲ್ಲ. ನಾನು ಒಬ್ಬಳೇ ಹೊಸ ಪ್ರಯತ್ನನ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಥರ ಟೈಲರ್ಸ್ಗಳಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ಬೋದು. ಯಾಕಂದರೆ ಕಸ್ಟಮರ್ ಬಂದು ಜೋರು ಮಾಡುವಾಗ ನಾವು ತುಂಬ ಹೆದರ್ತೀವಿ, ನಮ್ಮ ಕೆಲಸ ಸರಿ ಇಲ್ವೇನೋ ಅನ್ನೋ ಥರ ನಾವು ಸಹಿತ ಕಾನ್ಫಿಡೆಂಟನ್ನು ಕಳ್ಕೊಬಿಡ್ತೀವಿ. ಆದ್ದರಿಂದ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ನನಗೆ ನೀವು ಸಜೆಷನ್ ಕೊಡೋದಾದರೆ ಕೊಡ್ಬೋದು. ಯಾಕಂದರೆ ನನ್ನಂಥ ಟೈಲರ್ಗಳು ತುಂಬ ಜನ ಇದೇ ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಮತ್ತು ನಾವು ಟೈಲರಿಂಗಲ್ಲಿ ಸರ್ವಿಸ್ ಆಗ್ತಾ ಬಂದಂಗೇನೋ ಮಾತಾಡೋಂಥ ಕಲೆನ ಕಲ್ತಿರ್ತೀವಿ, ಚುರುಕಾಗ್ತೀವಿ, ಬುದ್ಧಿವಂತರಾಗ್ತೀವಿ. ಆದರೆ ಸ್ಟಾರ್ಟಿಂಗ್ ಅಂಗಡಿ ಮಾಡಿದಾಗ, ಸ್ಟಾರ್ಟಿಂಗ್ ಮನೇಲೇ ಸ್ಟಿಚ್ ಮಾಡಿದಾಗ ಕಸ್ಟಮರು ನಮ್ಗೆ ಏನೇ ಹೇಳಿದ್ರು ಹೌದಾ ನಾನು ಈ ಥರನಾ ಅಂತೇಳಿ ಅನ್ಕೊಬಿಡ್ತೀವಿ. ಮತ್ತು ನಮ್ಮಲ್ಲಿ ನಾವು ಮಾಡ್ತಾ ಇರೋ ಕೆಲಸ ಚೆನ್ನಾಗಿದ್ರೂ ಸಹಿತ ನಾವು ಕೆಲಸ ಚೆನ್ನಾಗಿ ಮಾಡ್ತಿಲ್ಲೇನೋ ಅಂತೇಳ್ಬಿಟ್ಟು ಬೇಜಾರಾಗಿ ಈ ಕೆಲಸನ ಬಿಟ್ಟಂತಹ ತುಂಬ ಜನ ಲೇಡೀಸ್ ಇದ್ದಾರೆ. ಇವತ್ತು ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತಂದರೆ, ಕಸ್ಟಮರು ಬ್ಲೌಸ್ ಬಗ್ಗೆ ನಿಮಗೆ ಚೆನ್ನಾಗೇ ಆಗಿಲ್ಲ ಅಂತ ಅಂದಾಗ ನೀವು ಅದನ್ನು ಅವರಿಗೆ ವೇರ್ ಮಾಡಿ ನೋಡಿಬಿಟ್ಟೇ ನೀವು ಅವರಿಗೆ ಏನು ಅಂತ ಹೇಳಬೇಕು. ಅವರು ಚೆನ್ನಾಗಿಲ್ಲ, ನಮಗೆ ಬಟ್ಟೆ ದುಡ್ಡು ಕೊಡಿ ಅಥವಾ ನಮಗೆ ಹೊಸ ಬಟ್ಟೆನೇ ತಂದುಕೊಡಿ ಅಂತ ಕೇಳಿದ್ರೆ ತಕ್ಷಣ ಉಟ್ಕೊಂಬೇಡಿ ಯಾರೂ ಸಹಿತ. ಯಾಕಂದರೆ ತಪ್ಪು ಅನ್ನೋದು ಎಲ್ಲರೂ ಮಾಡ್ತೀವಿ, ತಪ್ಪು ಪ್ರತಿಯೊಬ್ಬರು ಕೈಯಲ್ಲೂ ಆಗುತ್ತೆ. ಆ ರೀತಿ ತಪ್ಪು ಆದಾಗ ಏನು ಮಾಡಬೇಕು ಅನ್ನೋದೇ ಈ ವಿಡಿಯೋ ಆಗಿರುತ್ತೆ. ಬನ್ನಿ. ಓಹೋ ಗೀತಾ ಅವರೇ, ಬರ್ರಿ. ಏನ್ರಿ ಬಟ್ಟೆ ಹೊಲ್ಕೊಟ್ಟು 1 ತಿಂಗಳಾಯ್ತು. ನಿಮ್ಗೆ ಎಷ್ಟು ಸತಿ ಫೋನ್ ಮಾಡಿದ್ದೀನಿ ರೀ, ಎಷ್ಟು ಸತಿ ನಿಮ್ಮ ಮನೆ ಹತ್ರ ಬಂದಿದ್ದೀನಿ ರೀ. ಬ್ಲೌಸ್ ಮಾತ್ರ ಅರ್ಜೆಂಟ್ ಬೇಕು ಅಂತೀರಾ, ನಾಳೆನೇ ಬೇಕು ಅಂತೀರಾ. ಹೊಲಿದು ಕೊಟ್ಟು ಇಷ್ಟು ಟೈಮ್ ಆದ್ರೂ ದುಡ್ಡು ಕೊಟ್ಟಿಲ್ಲಲ್ರಿ, ಯಾಕ್ರಿ? ಫೋನ್ ಮಾಡಿದ್ರೆ ಸಹಿತ ಪಿಕ್ ಮಾಡ್ತಾ ಇಲ್ಲ. ಏನು ಬ್ಲೌಸ್ ಸರಿಯಾಗಿಲ್ವಾ? ಫಿಟ್ಟಿಂಗ್ ಸರಿ ಇಲ್ವಾ? ಫಿನಿಶಿಂಗ್ ಸರಿ ಇಲ್ವಾ? ಹೊಲಿದಿದ್ದು ಒಂಚೂರು ಚೆನ್ನಾಗಿಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವು ಬ್ಲೌಸ್ ಇಸ್ಕೊಂಡೋಗಿ ನೆಕ್ಸ್ಟ್ ಡೇನೇ ಅದನ್ನೆಲ್ಲ ಹೇಳಬೇಕು ನೋಡಿರಿ. ಮತ್ತು ಬ್ಲೌಸು ತೊಗೊಂಬಂದಿದ್ದೀರಾ, ನೀವು ತೊಗೊಂಬಂದರೆ ನನಗೆ ಇಲ್ಲೇ ವೇರ್ ಮಾಡಿ ತೋರಿಸಿ. ನಾನೇನಾದರೂ ತಪ್ಪಾಗಿದ್ದರೆ ಸರಿ ಮಾಡಿಕೊಡ್ತೀನಿ. ಮತ್ತು ನೀವು 1,000 ರೂಪಾಯಿ ಅಮೌಂಟ್ ಕೊಡಬೇಕು ಕಣ್ರಿ 2 ಬ್ಲೌಸಿಂದ. ಕೊಡಿ. ಇವಾಗ ಬಂದುಬಿಟ್ಟು ಬ್ಲೌಸ್ ಚೆನ್ನಾಗಿಲ್ಲ, ಫಿಟ್ಟಿಂಗ್ ಚೆನ್ನಾಗಿಲ್ಲ ಅಂದರೆ ಓಕೆ, ನಂದು ಏನಾದ್ರು ತಪ್ಪಿದ್ರೆ ನಾನು ಸರಿ ಮಾಡಿಕೊಡ್ತೀನಿ. ನೀವು ಬ್ಲೌಸು ವೇರ್ ಮಾಡಿ ತೋರಿಸಿ. ಏನು ಬ್ಲೌಸ್ ತೊಗೊಬಂದಿಲ್ವಾ? ಬ್ಲೌಸ್ ತೊಗೊಂಡು ಬರೋದಕ್ಕಾಗಿಲ್ವಾ ನಿಮಗೆ? ಬ್ಲೌಸ್ ದುಡ್ಡು ಕೊಡಲ್ವಾ? ಬ್ಲೌಸು ನೀವು ವೇರ್ ಮಾಡಿ ತೋರಿಸಿ. ಬ್ಲೌಸು ವೇರ್ ಮಾಡಿದಾಗ ನಂದೇನಾದರೂ ತಪ್ಪಿದರೆ ನಾನು ಅದು ಸರಿ ಮಾಡಿಕೊಡ್ತೀನಿ. ಅಕಸ್ಮಾತ್ ಬ್ಲೌಸ್ ಹಾಕೋಕ್ಕೆ ಬರಲಿಲ್ಲ ಅಂತಂದರೆ ನಾನಂದ್ರೆ ಅಮೌಂಟನ್ನು ಕೊಡ್ತೀನಿ. ಸುಮ್ಮನೆ ನನ್ನ ತಪ್ಪು ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ನನ್ನ ಕಟ್ಟಿಂಗ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ನನ್ನ ಸ್ಟಿಚಿಂಗ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಗೀತವರೇ ನೋಡಿ, ನೀವು ಬ್ಲೌಸನ್ನ ಫಸ್ಟು ತೊಗೊಂಡು ಬಂದು ನನ್ನ ಎದುರುಗಡೆ ವೇರ್ ಮಾಡಿ ತೋರಿಸಿದ್ರೆ ನನ್ನ ತಪ್ಪು ಅಂತ ನಂಗೆ ಗೊತ್ತಾದರೆ ಮಾತ್ರ ನಾನು ಮುಂದೆ ಏನಾದರೂ ಮಾಡ್ತೀನಿ. ಇಲ್ಲಾಂದರೆ ನೀವು ಬ್ಲೌಸ್ ಅಮೌಂಟು ಕೊಡಬೇಕಾಗತ್ತೆ. ನೋಡಿ, ಸುಮ್ಮನೆ ನನ್ನ ತಪ್ಪು ಅಂತ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ನಾನು 20 ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ. 20 ವರ್ಷ ಬಿಟ್ಬಿಟ್ಟು ನಾವು ಟೈಲರಿಂಗ್ ಪೂರ್ತಿ ಕಲಿದೇನೆ ಬೇರೆ ಕಸ್ಟಮರ್ ಮೇಲೆ ಬಟ್ಟೆನ ಹೊಲ್ಕೊಡಲ್ಲ. ಯಾಕಂದರೆ ಅವರು ಸಹಿತ ಅವ್ರು ಇಷ್ಟಪಟ್ಟು ಬಟ್ಟೆನ ತೊಗೊಂಡಿರ್ತಾರಲ್ವ. ಹಾಗಾಗಿ ನಾನಂತೂ ನೀವು ವೇರ್ ಮಾಡಿ ತೋರಿಸೋ ತನಕ ಏನು ಮಾಡೋದಕ್ಕಾಗಲ್ಲ. ಗೀತವ್ರೆ ನೋಡಿ, ಹೋಗಿ ಬ್ಲೌಸ್ ತೊಗೊಂಡು ಬನ್ನಿ ನೀವು. ಫ್ರೆಂಡ್ಸ್, ಇವ್ರ ಬ್ಲೌಸು 1 ತಿಂಗಳಾಗಿದೆ ಹೊಲ್ಕೊಟ್ಟು. 1 ತಿಂಗಳು, ಒಂದು ಬ್ಲೌಸು ಬಂದುಬಿಟ್ಟು ಜೂನ್ ತಿಂಗಳಲ್ಲಿ ಹೊಲ್ಕೊಟ್ಟಿದ್ದು. ಈಗ ಅಮೌಂಟ್ ಕೊಡಬೇಕು ಅಂತ ಅಂದವಾಗ ಲೂಸ್ ಆಗ್ತಿದೆ, ಟೈಟ್ ಆಗ್ತಿದೆ, ಹಾಗೆ ಹೀಗೆ ಅಂತಾರೆ. ಈ ರೀತಿ ಕಸ್ಟಮರ್ ನಿಮಗೂ ಸಹಿತ ದಿನ ಬೆಳಗಾದರೆ ಸಿಗ್ತಾನೆ ಇರ್ತಾರೆ. ಅದಕ್ಕೆ ಹೇಳೋದು, ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ. ಬ್ಲೌಸು ಕೊಡುವಾಗ ಅಥವಾ ಬ್ಲೌಸನ್ನು ನೀವು ಕಸ್ಟಮರ್ ಹತ್ರ ಇಸ್ಕೊಳ್ಳುವಾಗ ಅಡ್ವಾನ್ಸ್ ಅಂತ ತಗೊಳ್ಳಿ. ಮತ್ತು ಅವ್ರು ಬಂದು ಈ ರೀತಿಯೆಲ್ಲ ಹೇಳಿದಾಗ ನೀವು ಹೆದರ್ಕೊಂಡು ಅವ್ರು ಹೇಳಿರೋ ತಪ್ಪನ್ನ ಒಪ್ಕೋಬೇಡಿ. ಫಸ್ಟು ನೀವು ಹೊಲಿದಿರೋ ಬ್ಲೌಸನ್ನು ವೇರ್ ಮಾಡಿ, ಈ ಥರ ಕಿರಿಕ್ ಮಾಡೋರ ಹತ್ರ ವೇರ್ ಮಾಡಿ ತೋರಿಸಿ. ಮತ್ತು ಬ್ಲೌಸು ಯಾರದೇ ಬ್ಲೌಸು ನೀವು ಕಸ್ಟಮರಿಗೆ ಕೊಡುವಾಗಲೂ ಅಷ್ಟೇ ಸಾಧ್ಯವಾದಷ್ಟು ನೀವು ಅವರಿಗೆ ಟ್ರಯಲ್ ರೂಮ್ ಕೊಟ್ಟು ವೇರ್ ಮಾಡಿ ನೋಡಿ ಕಳಿಸಿ. ಯಾಕಂದರೆ ಇಲ್ಲಿಂದ ಮನೆಗೆ ಹೋಗಿ ತಗೊಂಡೋದ್ಮೇಲೆ ಅಲ್ಲಿ ಯಾರಾದರೂ ಏನಾದರೂ ಹೇಳ್ಬೋದು ಅಥವಾ ಅವರಿಗೂ ಸಹಿತ ದುಡ್ಡು ಕೊಡೋದಕ್ಕೆ ಬೇಡ ಅನ್ಬೋದು. ಈ ಅಮ್ಮನೂ ಅಷ್ಟೇ. ಈಗ ನೋಡಿ, ಬ್ಲೌಸ್ ಹಾಕ್ಕೊಂಡು ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡಿದ್ದಾರೆ. ಈಗ ದುಡ್ಡು ಕೊಡಬೇಕು ಅನ್ನೋ ಟೈಮ್ ಬಂದಾಗ ಈ ರೀತಿ ಎಲ್ಲ ಕಿರಿಕ್ ಮಾಡ್ತಾರೆ. ಅವರಿಗೇನು ನಾವು ಅಲ್ದಿದ್ರೆ 10 ಜನ ಟೈಲರ್ ಹತ್ರ ಹೋಗ್ತಾರೆ, 10 ಜನ ಟೈಲರ್ ಹತ್ರನೂ ಇದೇ ಥರ ಮಾಡಿ ಬರ್ತಾರೆ. ಆದರೆ ನಾವು 1,000 ರೂಪಾಯಿ ಅಂತ ಅಂದವಾಗ ಅದನ್ನು ಹಾಗೆ ಬಿಡೋದಕ್ಕೆ ಬರ್ದಿಲ್ಲ ಅಲ್ವಾ. ನಾವು ಅದಕ್ಕೆ ಮೆಟೀರಿಯಲ್ಸ್ ಹಾಕಿರ್ತೀವಿ, ಹೊಲಿದಿರ್ತೀವಿ, ಅಥವಾ ನಮಗಾಗಿಲ್ಲ ಅಂದರೆ ನಮ್ಮ ಕೆಲಸಗಾರರ ಹತ್ರ ಕೆಲಸ ಮಾಡಿಸಿರ್ತೀವಿ, ಅವರಿಗೂ ಅಮೌಂಟ್ ಕೊಡಬೇಕಲ್ವ. ನಾವು ಸಹಿತ ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ನಮಗೂ ಆಸೆ ಇರುತ್ತಲ್ವ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ದುಡ್ಡು ಬಿಡಬೇಡಿ. ಹಾಗೆಯೇ ಎಷ್ಟೋ ಕಸ್ಟಮರ್ ಹಾಗೆಯೇ ಮನೆಗೆ ತೊಗೊಂಡೋಗಿ ಹಾಕಿ ಆದಮೇಲೂ ಸಹಿತ ತಕ್ಷಣವೇ
ಹೇಳಬೇಕು. ಅವ್ರ ತಪ್ಪುಗಳಿದ್ರೆ ಅವರು ತಿಂಗಳು ಬಿಟ್ಟು ವರ್ಷ ಬಿಟ್ಟು ನಿಮ್ಮ ತಪ್ಪು ಬಗ್ಗೆ ಅವ್ರು ಹೇಳಿದ್ರು ಅಂದರೆ ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ. ಮತ್ತು ಎಲ್ಲ ಕಸ್ಟಮರ್ ಹತ್ರನೂ ನಾನು ವಾದ ಮಾಡಿ ಜಗಳ ಮಾಡಿ ಅಂತ ಹೇಳೋದಿಲ್ಲ. ಈ ರೀತಿ 10ರಲ್ಲಿ ಒಬ್ಬೊಬ್ಬರು ಕಸ್ಟಮರು ಈ ರೀತಿ ಇರ್ತಾರೆ. ಅವ್ರ ಹತ್ರ ನೀವು ವಾದ ಮಾಡಲೇಬೇಕು, ಧೈರ್ಯವಾಗಿರಲೇಬೇಕು. ಯಾರೂ ಸಹಿತ ಅಷ್ಟೇ ಬೇರೆ ಕಸ್ಟಮರ್ ಬಟ್ಟೆನ ಹೊಲಿತಿದ್ದಾರೆ ಅಂತಂದರೆ ಸರಿಯಾಗಿ ಕಲಿದೆ ಅಂತೂ ಹೊಲಿಯಲ್ಲ. ಯಾವುದೇ ಸರ್ವಿಸ್ ಟೈಲರ್ ಆದರೂ ಸಹಿತನೂ ಸ್ವಲ್ಪ ಲೂಸು ಟೈಟು ಇದ್ದೇ ಇರುತ್ತೆ. ಅದರಲ್ಲೂ ಯಾವುದೇ ಥರ ಟೈಲರಿಂಗ್ ಕ್ಲಾಸಿಗೂ ಏನು ಅಟೆಂಡ್ ಮಾಡ್ದೇನೆ ಎಷ್ಟು ಚೆನ್ನಾಗಿ ಫೇಮಸ್ ಆಗಿರೋರು ನೋಡಿದ್ರಂತೂ ಕೆಲವರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಇವತ್ತು ಹೇಳೋದೇನೆಂದರೆ, ಯಾವುದೇ ಟೈಲರ್ ನನ್ನ ವಿಡಿಯೋ ನೋಡ್ತಾ ಇರಲಿ ಅವರೆಲ್ಲರಿಗೂ ಹೇಳೋದಿಷ್ಟೇ, ನೀವು ಇವಾಗ ಕಲ್ತೀರಿ ಅಥವಾ ಕಲಿತು ತುಂಬ ಟೈಮ್ ಆಗಿರಲಿ, ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸದ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಇರಲಿ. ಅಕಸ್ಮಾತ್ ನೀವು ಹೊಲಿದಿರೋ ಬ್ಲೌಸು ತಪ್ಪಾಗಿದೆ, ಸರಿ ಆಗಿಲ್ಲ ಅಂದರೆ ಆ ಬ್ಲೌಸನ್ನು ನೀವು ಫುಲ್ಲು ಬಿಚ್ಚಿಬಿಟ್ಟು ಮತ್ತೆ ಸರಿಯಾಗಿ ಹೊಲಿದುಬಿಟ್ಟು ಅವರಿಗೆ ವೇರ್ ಮಾಡಿ ನೋಡಿ. ಸರಿ ಆಗಲಿವರೆಗೂ ನೀವು ಬಿಡಬೇಡಿ, ನೆಕ್ಸ್ಟ್ ಬ್ಲೌಸನ್ನು ಮುಟ್ಬೇಡಿ. ಈ ಬ್ಲೌಸ್ ಹಾಳು ಮಾಡಿದೆ, ಇನ್ನೊಂದು ಬ್ಲೌಸ್ ಹಾಳು ಮಾಡಿದೆ ಅಂತ ಹೇಳ್ಬಿಟ್ಟು ಮಾಡಬೇಡಿ. ನಾವು ಕಸ್ಟಮರ್ ಮೇಲೇ ತಪ್ಪಾಗಕ್ಕೆ ಬರೋದಿಲ್ಲ. ನಾವು ಸಹಿತ ಕರೆಕ್ಟಾಗಿ ಹೊಲಿಯೋದನ್ನು ಕಲಿತು ಕಾನ್ಫಿಡೆಂಟ್ ಇದ್ದಾಗ ಮಾತ್ರ ಕಸ್ಟಮರ್ ಬಟ್ಟೆನ ಹೊಲಿದು ಕೊಡಬೇಕಾಗತ್ತೆ. ಹಂಗಂತ ಕಸ್ಟಮರ್ ಬಟ್ಟೆನ ಹೊಲಿಲೇಬೇಡಿ, ಹೆದರಿ ಅಂತ ನಾನು ಹೇಳ್ತಿಲ್ಲ. ಕಸ್ಟಮರ್ ಬಟ್ಟೆನ ಹೊಲಿಬೇಕು, ತಪ್ಪಾದಾಗೆ ಸರಿಯಾಗೋದಕ್ಕೆ ಸರಿ ಇರುತ್ತೆ. ನಾವು ಹೇಗಂದರೆ ಹೊಸದಾಗಿ ಹೊಲಿತಿದ್ದೀವಂದರೆ ಕಸ್ಟಮರ್ ಬಟ್ಟೆ ಹೊಲಿಯುವಾಗ ತುಂಬ ಒಬ್ಬರು ಟೈಲರಿಗೂ ಹೇಳೋದಿಷ್ಟೇ, ನೀವು ಯಾವತ್ತೂ ಹೆದರಬೇಡಿ, ಕುಗ್ಗಬೇಡಿ, ಆತ್ಮವಿಶ್ವಾಸನ ಕಳ್ಕೊಂಬೇಡಿ. ನಮಗೆ ಆತ್ಮವಿಶ್ವಾಸ ಇದ್ದರೆ ನಾವು ಚೆನ್ನಾಗಿ ಹೊಲಿತೀವಿ, ನಾವು ಒಳ್ಳೆ ಟೈಲರ್ ಅಂದರೆ ಒಳ್ಳೆ ಹೆಸರುವಾಸಿ ಟೈಲರ್ ಆಗ್ತೀವಿ ಅಂದರೆ ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇರಬೇಕು, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ಮತ್ತು ನಮ್ಮಲ್ಲಿ ಒಂದು ಶಿಸ್ತು ಇರಬೇಕು. ಶಿಸ್ತಾಗಿ ಇದ್ದಾಗ ಮಾತ್ರ ನಾವು ಯಾವುದೇ ಕೆಲಸಲ್ಲಾದರೂ ನಾವು ಸಾಧಿಸೋಕ್ಕೆ ಸಾಧ್ಯ. ಇದು ನನ್ನ ಹೊಸ ವರ್ಷದ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಟೈಲರಿಂಗ್ ಕಲಿತಾರೆ, ಈ ರೀತಿ ಕಸ್ಟಮರಿಂದ ಅವ್ರ ಕೆಲಸನೇ ಬಿಟ್ಟಿರ್ತಾರೆ. ನನ್ನ ಅನಿಸಿಕೆ ಏನು ಅಂದರೆ, ಈ ಒಬ್ಬರು ಇಬ್ಬರು ಹೇಳೋದ್ರಿಂದ ನೀವು ಕೆಲಸ ಬಿಡುವಂಥ ಅವಶ್ಯಕತೆ ಇಲ್ಲ. ಕೆಲಸ ಮಾಡಿ. ಅಕಸ್ಮಾತ್ ಸರಿನೇ ಮಾಡೋಕ್ಕೆ ಬರದೇ ಇರೋವಂಥ ಬಟ್ಟೆನ ನೀವು ಹಾಳೆ ಮಾಡಿಕೊಟ್ರೆ ಅಂದರೆ ಏನಿಲ್ಲ, ದಂಡ ಕೊಡಬೇಕಾಗತ್ತೆ. ಇನ್ನೊಂದು ಸತಿ ನೀವು ಕೆಲಸ ಮಾಡುವಾಗ ನಿಮಗೆ ಜ್ಞಾನದಿಂದ ಹೊಲಿತೀರಾ. ಆದಷ್ಟು ಬಿಗಿನರ್ಸ್ಗೆ ಹೇಳೋದೇನು ಅಂದರೆ, ನೀವು ಮೊಬೈಲ್ ನೋಡ್ಕೊಳ್ತಾ ವೀಡಿಯೋಸ್ಗಳು, ಕೆಲವೊಂದು ಫಿಲಮು, ಕಾಮಿಡಿನೋ ಇದು ಏನಾದರೂ ಒಂದು ನೋಡ್ಕೊಳ್ತಾ ಬಟ್ಟೆಗಳನ್ನು ಹಾಳು ಮಾಡಬೇಡಿ. ನಿಮ್ಮ ಗಮನ ಪೂರ್ತಿ ಬಟ್ಟೆ ಮೇಲಿದ್ದು ಚೆನ್ನಾಗಿ ಹೊಲಿದ್ಕೊಡಿ. 2 ವರ್ಷ ನೀವು ಕರೆಕ್ಟಾಗಿ ಕಸ್ಟಮರ್ಗೆ ಹೊಲಿದ್ಕೊಟ್ಟು ಟೈಮ್ ಕರೆಕ್ಟಾಗಿ ಕೊಟ್ಟರೆ ಅಂದರೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಯಾವುದೇ ಕಾರಣಕ್ಕೂ ಅಷ್ಟೇ ಯಾವುದೇ ಕಸ್ಟಮರ್ ಬಂದು ನಿಮಗೆ ನಿಮ್ಮ ಆತ್ಮವಿಶ್ವಾಸನ ಕುಗ್ಸೋವಂಥ ಕೆಲಸ ಮಾಡಿದ್ರೆ ಹೆದರಬೇಡಿ, ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳ್ತೀನಿ. ನೋಡಿ, ನನಗೆ ಈ ರೀತಿ ತುಂಬ ಜನ ಕಸ್ಟಮರ್ ಮಾಡಿದ್ದಾರೆ. ಆದರೆ ಕೊಡುವಂತಹ 10 ಜನ ಕಸ್ಟಮರೇ ಒಬ್ಬರು ಈ ರೀತಿ ಇರ್ತಾರೆ. ಹಾಗಂತ ನಾವು ಈ ಕೆಲಸನೇ ಬಿಡೋದು ತಪ್ಪು. ಯಾವ ಕೆಲಸದಲ್ಲಾದರೂ ನಮಗೆ ಈ ರೀತಿ ಸಮಸ್ಯೆ ಇದ್ದಿದ್ದೆ. ಆದರೆ ಇದು ನಮ್ಮ ಟೈಲರಿಂಗ್ ಕೆಲಸ ಇದೆಯಲ್ವಾ, ಇದು ನಮ್ಮ ಸ್ವಂತ ಕೆಲಸ. ನಮ್ಮನ್ನು ಕೈ ಹಿಡಿದು ಎತ್ತತ್ತೆ, ಯಾರ ಹತ್ರನೂ ನಮ್ಮನ್ನು ಹೀಗೆ ಕೈ ಚಾಚೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಸ್ವಾಭಿಮಾನದಿಂದ ನಾವು ದುಡಿಬೇಕು ಅಂದರೆ ಟೈಲರಿಂಗ್ ಕೆಲಸ. ನಿಮ್ಮ ಮನೆಯಿಂದ ಹೊರಗೆ ಹೋಗ್ದೇ ಮನೇಲಿ ಕೂತು ನೀವು ತಿಂಗಳಿಗೆ 30ರಿಂದ 40 ಸಾವಿರ ದುಡಿಬೋದು, ಅದಕ್ಕಿಂತ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು ಅಂತಂದರೆ ಅದು ನಮ್ಮ ಟೈಲರಿಂಗ್ ಕೆಲಸ. ಹಾಗಾಗಿ ಈಗ ಬರುವಂತಹ ಹೊಸ ವರ್ಷ 26ನೇ ವರ್ಷ ಎಲ್ರಿಗೂ ತುಂಬ ಚೆನ್ನಾಗಿರಲಿ. ಹಾಗೆ ಇದರಿಂದ ಬಂದಿದಂತಹ ದುಡ್ಡನ್ನು ನೀವು ವೇಸ್ಟ್ ಖರ್ಚು ಮಾಡ್ದೇ ಉಳಿಸಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿ ಇನ್ನೂ ಹೆಚ್ಚೆಚ್ಚು ಮಿಷನ್ಗಳನ್ನು ತಗೊಳ್ಳೋಂಗಾಗಲಿ. ನಿಮಗೆ ಹೊಸ ವರ್ಷ ಹೊಸದಾಗಿ ನಿಮ್ಮ ಜೀವನವನ್ನು ಒಂದು ಹೊಸ ಹುರುಪಿನೊಂದಿಗೆ ಶುರು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಕಸ್ಟಮರ್ ಬಂದರೂ ಅವ್ರು ಏನಾದರೂ ಹೇಳೋದ್ರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಇಡೀ ದಿನ ವಾರಗಟ್ಟಲೆ ಕೊರಗೋದಲ್ಲ. ಅದನ್ನು ಆ ಟೈಮಿಗೆ ಬಿಟ್ಟು ಮುಂದೆ ಏನು ಕೆಲಸ ಮಾಡ್ತೀರಾ ಅದ್ರ ಜೊತೆಗೆ ಹೋಗಿ. ಮುಂದೆ ನೀವು ಮಾಡಬೇಕಾಗಿದ್ದು ಕೆಲಸದ ಜೊತೆ ಯೋಚನೆ ಮಾಡಿ. ಹಿಂದೆ ಅವ್ರು ಏನೋ ಹೇಳಿದ್ರು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಯಾವತ್ತೂ ಕುತ್ಕೊಂಬೇಡಿ. ಈ ರೀತಿ ಮಾಡ್ತಾ ಹೋಗೋದ್ರಿಂದ ನಾವು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು, ಏನಾದರೂ ಸಾಧನೆ ಮಾಡ್ಬೋದು. ನಮಗೆ ಬೇಕಾದರೆ ಬೈದು ಅಳಿಸಿ ಹೋಗಿರಲಿ, ಅದಕ್ಕೆ ಏನು ಸೊಲ್ಯೂಷನ್ ಬೇಕೋ ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ನೀವು ಹೊಸ ಡಿಸೈನ್ ಮಾಡಬೇಕಾ, ಹೊಸದಾಗಿ ಏನಾದರೂ ಕಲಿಬೇಕಾ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ಅದು ಬಿಟ್ಟು ಹಿಂದಿನ ಯೋಚನೆ ಮಾಡಬೇಡಿ, ಮುಂದಿನ ಕಡೆ ಹೋಗಿ ಅಂತ ಹೇಳ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯನ ಹೇಳ್ತಾ ವಿಡಿಯೋದ ಮೂಲಕ ನಿಮಗೆ ಒಂದು ಒಳ್ಳೆ ಸಂದೇಶ ಕೊಡೋದಕ್ಕಂತ ಬಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.